ನಮಸ್ತೆ. 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರಿಗೂ ಆತ್ಮೀಯ ಸುಸ್ವಾಗತ. ಭಾರತದ ಪ್ರಮುಖ ಕೊಡುಗೆಗಳಲ್ಲಿ ಯೋಗ ಕೂಡ ಒಂದು. ಇವತ್ತು ಇಡೀ ವಿಶ್ವದಾದ್ಯಂತ ಯೋಗ ಅತ್ಯಂತ ಜನಪ್ರಿಯ ಆಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರ ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಒಂದು ಸಾಧನ ಯೋಗ ಅನ್ನುವಂಥದ್ದು ಇವತ್ತು ಜನತೆಗೆ, ಇಡೀ ಪ್ರಪಂಚಕ್ಕೆ ಇವತ್ತು ಅದರ ಮನವರಿಕೆ ಆಗ್ತಾ ಇದೆ. 12 ವರ್ಷಗಳ ಹಿಂದೆ ಈ ಏನು ಯೋಗ ಜೂನ್ 21ನೇ ತಾರೀಕು ವಿಶ್ವ ದಿನವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯ ಏನಿದೆ, ಅದು ಇವತ್ತು ಜನಮಾನಸದಲ್ಲಿ ಯೋಗ ಬಗ್ಗೆ ಆಸಕ್ತಿಯನ್ನು ಬೆಳೆಸೋ ದೃಷ್ಟಿಯಿಂದ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಇವತ್ತು ಉತ್ತಮ ಒಂದು ಕಾರ್ಯಕ್ರಮವಾಗಿ ಇಡೀ ಪ್ರಪಂಚಾದ್ಯಂತ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋವಂಥದ್ದು ತುಂಬ ಒಳ್ಳೆಯ ಶುಭ ಬೆಳವಣಿಗೆ. ವಿಶೇಷವಾಗಿ ಮಕ್ಕಳಲ್ಲಿ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಒಂದು 20 ಶಾಲೆಗಳಿಂದ ಮಕ್ಕಳು ಇವತ್ತು ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಉತ್ಸಾಹದಿಂದ ಬಂದಿದ್ದಾರೆ. ಪ್ರೈಮರಿ ಮಕ್ಕಳಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳಿರ್ಬೋದು, ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಇವತ್ತು ಇಲ್ಲಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕಲ್ತಿರೋ ಅಂಥ ಆಸನಗಳು, ಇಲ್ಲಿ ಮಕ್ಕಳು ಮಾಡ್ತಾ ಇರೋವಂಥ ಪ್ರದರ್ಶನ, ಯೋಗ ಪ್ರದರ್ಶನ, ಇದೆಲ್ಲ ನೋಡಿದಾಗ ಆರೋಗ್ಯವಂತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಈ ಯೋಗ ಒಂದು ಉತ್ತಮ ಸಾಧನ ಅನ್ನೋವಂಥದ್ದು ಅತ್ಯಂತ ಎಲ್ಲ ಕಡೆಗಳಲ್ಲಿ ಇದರ ಮನವರಿಕೆ ಆಗ್ತಾ ಇರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಆ ಹಿನ್ನೆಲೆಯಲ್ಲಿ ಮುಂದೆ ಬರುವಂಥ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನ ಕಾರ್ಯಕ್ರಮ ಏನಿದೆ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕಾರ್ಯಕ್ರಮ ನಡೆಯೋದಿದೆ. ನಾವೆಲ್ಲರೂ ಕೂಡ ಭಾಗವಹಿಸೋಣ, ನಾವೆಲ್ಲರೂ ಕೂಡ ಯೋಗ ಮಾಡ್ಬೋದು. ನಾವು ಕೂತ್ಕೊಳ್ಳೋ ರೀತಿಯೂ ಕೂಡ ಒಂದು ಆಸನ, ನಿಂತ್ಕೊಳ್ಳೋ ರೀತಿಯೂ ಕೂಡ ಒಂದು ಆಸನ, ನಾವು ನಮಸ್ತೆ ಮಾಡುವಂಥದ್ದು ಕೂಡ ಒಂದು ಆಸನದ ಸ್ಥಿತಿ. ಇದನ್ನು ನಾವು ಸರಿಯಾಗಿ ಮಾಡಿದಾಗ ಅದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತ ಈ ಯೋಗ ಅನ್ನೋವಂಥದ್ದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಪ್ರಮುಖ ಭಾಗ ಆಗುತ್ತೆ. ಯೋಗ ಅಂದ್ರೇ ಮನಸ್ಸು, ದೇಹ, ಬುದ್ಧಿ ಇದೆಲ್ಲವನ್ನು ಒಟ್ಟುಗೂಡಿಸೋವಂಥದ್ದು. ಈ ಒಟ್ಟುಗೂಡಿಸೋವಂಥ ಒಂದು ಕೌಶಲ್ಯ ಈ ಯೋಗದ ಮುಖಾಂತರ ಪಡೆಯುವಂಥ ಒಂದು ಕಾರ್ಯವನ್ನು ನಾವು ಮಾಡಿದಾಗ, ಪತಂಜಲಿ ಮಹರ್ಷಿಗಳು ಏನು ಈ ಒಂದು ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ, ಆ ಸೂತ್ರವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತ ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ, ದೇಶದ ಆರೋಗ್ಯದ ದೃಷ್ಟಿಯಿಂದ, ಪ್ರಪಂಚದ ಆರೋಗ್ಯದ ದೃಷ್ಟಿಯಿಂದ, ವಸುದೈವ ಕುಟುಂಬಕಂ ಕಲ್ಪನೆ ಏನಿದೆ, ಎಲ್ಲರ ಮನಸ್ಸುಗಳನ್ನು ಒಟ್ಟುಗೂಡಿಸೋದಕ್ಕೆ ಯೋಗ ಒಂದು ಉತ್ತಮ ಸಾಧನ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ, ಎಲ್ಲರೂ ಭಾಗವಹಿಸೋಣ, ಎಲ್ಲರೂ ಒಂದಲ್ಲ ಒಂದು ಆಸನಗಳನ್ನು ಮಾಡೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ನಾವೆಲ್ಲರೂ ಬರೋಣ, ಎಲ್ಲರೂ ನಮಗೆ ಆಗುವಂಥ ಆಸನಗಳನ್ನು ಮಾಡುವುದರ ಮುಖಾಂತರ ಜೂನ್ 21ನೇ ತಾರೀಕು ಯೋಗ ಡೇ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ತೆ.